ದಿನನಿತ್ಯ ಸೈಬರ್ ವಂಚಕರಿಂದ ಆಗ್ತಾ ಇರುವಂತಹ ಕ್ರೈಮ್ಗಳಿಗೆ ಅಮಾಯಕರು ಬಲಿಯಾಗ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಹಾಯವಾಣಿಗೆ ಪ್ರತಿನಿತ್ಯ ಸಾಲು ದೂರುಗಳು ಬರ್ತಾ ಇವೆ. ಲಕ್ಷಗಟ್ಟಲೆ ಫೋನ್ ಕಾಲ್. 2024ಕ್ಕೆ ಹೋಲಿಸಿದ್ರೆ ಕಳೆದ ವರ್ಷ 2025ರಲ್ಲಿ ದಾಖಲಾಗಿರುವಂತಹ ಸೈಬರ್ ಕ್ರೈಮ್ ಕೇಸ್ಗಳ ಸಂಖ್ಯೆ ಕೇಳಿದ್ರೆ ಆಘಾತವಾಗ್ಬಿಡುತ್ತೆ. ಸೈಬರ್ ಸಹಾಯವಾಣಿಗೆ ಪ್ರತಿನಿತ್ಯ ಸಾವಿರಾರು ಕರೆಗಳು ಬರ್ತಿದ್ದಾವೆ. ನಮ್ಮ ಹಣ ಹೋಯ್ತು, ನಮಗ್ ಮೋಸ ಮಾಡಿದ್ದು, ಯಾವುದೋ ಲಿಂಕ್ ಪ್ರೆಸ್ ಮಾಡಿದ್ವಿ, ನಮ್ಮ ಅಕೌಂಟ್ನಲ್ಲಿ ಇದ್ದಂತಹ ದುಡ್ಡು ಖಾಲಿ ಆಗ್ಬಿಡ್ತು, ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿದ್ರು, ಹಂಗ ನಂಬಿಸಿದ್ರು, ದುಡ್ಡು ಡಬಲ್ ಆಗತ್ತೆ ಅಂತ ಹೇಳಿದ್ರು, ನಮ್ಮ ಹತ್ರ OTP ಕೇಳಿದ್ರು. ಈ ರೀತಿಯಾದಂತಹ ಪ್ರಕರಣಗಳು, ಸೈಬರ್ ಅಪರಾಧ ಕೃತ್ಯಗಳು ಹೆಚ್ಚಾಗಿರುವಂತಹ ಟೈಮ್ನಲ್ಲಿ 2024ಕ್ಕೆ ಹೋಲಿಕೆ ಮಾಡಿದ್ರೆ 2025ರಲ್ಲಿ ಅಂದ್ರೆ ಕಳೆದ ವರ್ಷದಲ್ಲಿ ಲಕ್ಷ ಫೋನ್ ಕರೆಗಳು ಬಂದಿದ್ದಾವೆ. 2025ರಲ್ಲಿ ಸೈಬರ್ ಸಹಾಯವಾಣಿಗೆ ಬಂದಂತಹ ಕರೆಗಳ ಸಂಖ್ಯೆ ಸುಮಾರು 24,08,475. ಅಂದ್ರೆ ಊಹೆ ಮಾಡಬೇಕು ಎಷ್ಟು ಅಪರಾಧ ಪ್ರಕರಣಗಳು ಪ್ರತಿನಿತ್ಯ ನಡೀತಾ ಇವೆ ಅಂತ ಹೇಳಿ. ವಿವಿಧ ಕೇಸ್ಗಳಲ್ಲಿ ಬರೋಬ್ಬರಿ 2,640 ಕೋಟಿ ರೂಪಾಯಿ ವಂಚನೆಯಾಗಿದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟಾಗಿ ಸೈಬರ್ ವಂಚಕರಿಂದ ದೋಖಾ ಆಗಿರುವುದು ಜನರಿಗೆ 2,640 ಕೋಟಿ. ಸದ್ಯ ಪೊಲೀಸರು ರಿಕವರಿ ಮಾಡಿರುವಂಥದ್ದು ಎಷ್ಟು ಅಂತ ಕೇಳಿದ್ರೆ 436 ಕೋಟಿ ಮಾತ್ರ. ಅಷ್ಟನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. 2024ಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ 7.8% ಸೈಬರ್ ಅಪರಾಧ ಕೃತ್ಯಗಳು ಹೆಚ್ಚಳವಾಗಿದ್ದಾವೆ. ವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡ್ತಾರೆ, ಯಾವುದೋ ಲಿಂಕ್ ಅನ್ನ ಕಳಿಸ್ತಾರೆ, ಗೊತ್ತಿಲ್ಲದೆ ಆ ಲಿಂಕ್ ಪ್ರೆಸ್ ಮಾಡಿದ್ರೆ ನೇರ ಅಕೌಂಟ್ ಖಾಲಿ ಆಗ್ಬಿಡುತ್ತೆ. ಸೈಬರ್ ಅಪರಾಧ ಕೃತ್ಯಗಳು ಬೇರೆ ಬೇರೆ ಹಂತಗಳಿಗೆ ಈಗ ರೀಚ್ ಆಗ್ಬಿಟ್ಟಿದ್ದಾವೆ. ಒಂದೋ ಮದುವೆ ಇನ್ವಿಟೇಷನ್ ಕಾರ್ಡ್ ಮೂಲಕ APK ಫೈಲ್ಸ್ಗಳನ್ನ ಕಳಿಸೋದು, ಅಥವಾ ಕರೆ ಮಾಡಿ ಯಾವುದೋ ಆಫರ್ ಇದೆ ಅಂತ ಹೇಳೋದು, ಅಥವಾ ಕರೆ ಮಾಡಿ ನಾವು ಇಂಥವ್ರ ಆಪ್ತರು ಯಾರೋ ಕಷ್ಟದಲ್ಲಿದ್ದಾರೆ ಪಟ್ಟಂತ ದುಡ್ಡು ಹಾಕ್ಬಿಡಿ ಅಂತ ಹೇಳೋದು, ಏನೋ ಮಾಡ್ತಾರೆ. ಬೇರೆ ಬೇರೆ ರೀತಿಯಾದಂತಹ ಅಸ್ತ್ರಗಳನ್ನ, ಸೈಬರ್ ಅಪರಾಧಗಳನ್ನ ಎಸಗುವವರು ಬಳಕೆ ಮಾಡ್ತಿದ್ದಾರೆ. ಎಷ್ಟೇ ಜಾಗೃತಿಯನ್ನ ಮೂಡಿಸಿದ್ರು ಈ ರೀತಿಯಾದಂತಹ ಪ್ರಕರಣಗಳ ಸಂಖ್ಯೆ, ಸೈಬರ್ ಅಪರಾಧ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇರೋದು ನಿಜಕ್ಕೂ ಆತಂಕವನ್ನ, ಕಳವಳವನ್ನ ಮೂಡಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.